ಸ್ನೇಹಿತರೆ, ಇನ್ನು ಸರ್ಕಾರದ ರಜೆಯ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳು ಸರ್ಕಾರಿ ವಾಹನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಅದನ್ನು KRS ಪಕ್ಷದವರು ಚೇಸ್ ಮಾಡಿ ಆ ಒಂದು ವಾಹನಕ್ಕೆ ಅಡ್ಡಗಟ್ಟಿ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಕೆಲ ವಾಹನ ಸವಾರರು KRS ಪಕ್ಷದವರಿಗೆ ಸ್ವಲ್ಪ ಕೆಲವೊಂದು ಮಾತುಗಳನ್ನ ಆಡ್ತಾರೆ. ಅವರಿಗೆ ಆ ಪ್ರಶ್ನೆ ಮಾಡಿದಂತಹ ವ್ಯಕ್ತಿಗಳು ಅವಿವೇಕಿಗಳು ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಲೂಟಿ ಮಾಡ್ತಾಯಿದ್ದಾರೆ, ಅಧಿಕಾರಿಗಳನ್ನು ಪಕ್ಕದಲ್ಲಿಟ್ಕೊಂಡು ಲೂಟಿ ಮಾಡ್ತಾಯಿದ್ದಾರೆ. ಅಂಥದ್ರಲ್ಲಿ ಇವತ್ತು ನಿಜವಾಗಿ ಹೋರಾಟ ಮಾಡುವಂಥ ಪಕ್ಷ ಯಾವುದಾದ್ರೆ ಅದು KRS ಪಕ್ಷ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದಾರಲ್ಲ, ಈ ವಾಹನ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಹಾಕ್ತೀನಿ ನೋಡಿ. ನಿಲ್ಸಿದ್ರೆ ಸಮಸ್ಯೆ ಇರಲ್ಲ, ನಿಲ್ಲಿಸ್ದಲ್ಲೇ ಹೋದ್ರೆ ತಪ್ಪು ಅಲ್ವಾ? ಏನಕ್ಕೆ ಹಿಂಗೆ? ಹೋಗ್ರಿ, ಈಗ ಹೋಗಪ್ಪ, ಮಾತಾಡ್ಕೊಂಡು ಹೋಗ್ಬೇಕಲ್ವಾ? ಅಷ್ಟು ಹೇಳ್ತಾ ಇದ್ದೀನಿ. ನಿಲ್ಲಿಸ್ದಲ್ಲೇ ಏನು ಇದು ಮಾಡ್ತಿದ್ದೀರಾ ಸರ್ಕಾರಿ ಗಾಡಿಲಿ? ಹೋಗೋಣ, ಈಗ ಎಲ್ಲೋಯ್ತಾ ಹೋಗಪ್ಪ. ಈಗ ಬಂಧುಗಳೇ, ನೋಡ್ತಾ ಇರ್ಬೋದು ನೀವು, ನವರಂಗ್ ಥಿಯೇಟರ್ ರಸ್ತೆಯಲ್ಲಿ ನಾನು ಹೇಳ್ತಾನೆ ಬಂದೆ, ಬೇಡ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಈ ಗಾಡಿ ಕೇಳ್ತಾ ಇದ್ದೀವಿ, ನಿಲ್ಸಪ್ಪ, ಏನು ಕೇಳೋಣ ಅಂತ. ನೋಡಿ, ಸರ್ಕಾರಿ ಗಾಡಿಯಲ್ಲಿ ನಾವು ಇದನ್ನೆಲ್ಲ ತೋರಿಸ್ಬಾರ್ದು. ಮಕ್ಕಳುಗಳು ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಒಂದು ಗೌರವ ಕೊಡಬೇಕು, ಅಟ್ಲೀಸ್ಟ್ ಅವ್ನಿಗೊಂದು ಬೆಲೆ ಕೊಡಬೇಕು ಅಂತೇಳಿ ನಿಲ್ಲಿಸಿ ಅಂತ ಹೇಳಿದ್ರು ನುಗ್ಗಿಸ್ಕೊಂಡು ಬರ್ತಾನೆ ಇದ್ದಾರೆ. ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ನಿಲ್ಲಿಸ್ಬಿಟ್ಟು ಸೌಜನ್ಯತ್ವಾಗಿ ಕೇಳ್ಕೊಂಡು ಹೇಳ್ಬಿಟ್ಟು ಹೋಗ್ಬೋದಿತ್ತಲ್ಲ. ತೆಗಿಯಲ್ಲೇನಪ್ಪ ನೀನು? ತೆಗಿಯಲ್ಲ ನೀನಲ್ಲ, ನಿಲ್ಸು, ನಾನು ಇಲ್ಲ ಕೂತ್ಕೊತೀನಿ. ನೋಡೋಣ ಇವ್ರು ಇದಕ್ಕೆ ಉತ್ತರ ಕೊಡ್ತಾರೋ ಕೊಡಲ್ವೋ. ಒಂದು 5 ನಿಮಿಷ ಸಪೋರ್ಟ್ ಮಾಡ್ರಪ್ಪ, 5 ನಿಮಿಷ. ಈಗ ಇವನು ಈಗ ಪಾಸ್ ಮಾಡ್ತಾನೆ, ನೋಡ್ತಾವನೆ. ಈಗ ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳ್ಬಿಟ್ಟು ಕಳ್ಸೋಣ ಅಂದರೆ ಬಿಡ್ತಾ ಇಲ್ಲ. ಆಯಿತು, ಒಂದು 2 ನಿಮಿಷ ನಿಂತ್ಕೊಳ್ಳಿ ಸಾಕು, ಬರ್ತಾರೆ ಅವ್ರು ಕಳಿಸ್ತೀನಿ. ನಿಲ್ಸು ಅಂತ ಅದೇ ನುಗ್ಗಿಸ್ಕೊಂಬತ್ತೆ ಅಲ್ವಾ? ನೀನು ಹೆಂಗೆ ನುಗ್ಗಿಸ್ಕೊಂಬಂದೆ? ನಿಲ್ಸು ಅಂತ ಹೇಳಿದ್ಮೇಲೆ ಒಂದು ಗೌರವ. ನೋಡೋ, ಮಕ್ಕಳಿದ್ದಾರೆ, ನಾನು ಅದಕ್ಕೇನೆ ವಿಡಿಯೋ ಮಾಡಿದ್ನಾ? ನೀನ್ ನಿಲ್ಲಿಸ್ತಲೇನೆ ಅಲ್ಲಿ ಇಲ್ಲಿ ತಿರ್ಗಿಸ್ಕೊಂಡ್ ಬಂದಿದ್ದಕ್ಕೆ ತಾನೆ. ಸರಿನಪ್ಪ, ಅದನ್ನ ಹೇಳಕ್ ಏನಾಗಿತ್ತು ನಿನ್ಗೆ? ಯಾವ ಡಿಪಾರ್ಟ್ಮೆಂಟ್ ಗಾಡಿ? ಯಾರ್ದು ಗಾಡಿ? ಏನು ನಿಮ್ದೇನಾ? ಏನಪ್ಪ ನಿಲ್ಸಿ ಅಂದಿದ ತಕ್ಷಣ ಗೌರವ ಬೇಡ? ಏನ್ ಪೆಟ್ರೋಲ್ ಡೀಸೆಲ್ ನಿಮ್ದ? ಜನ ಕೊಡ್ತಾ ಇರೋದು. ನೋಡಮ್ಮ, ನಾನು ಅಲ್ಲಿಂದ ಬಂದೆ, ನೋಡಿದ್ರಿ ತಾನೆ, ನಿಲ್ಲಿಸ್ಬೇಕಿತ್ತಲ್ವಾ? ಲಾಗ್ ಬುಕ್ ತೆಗಿಯೋಣ, ವಯಸ್ಸಾಳ ಕರೀರಿ ಇವ್ರೆ. ಸರ್ಕಾರಿ ಗಾಡಿ ಮಿಸ್ಯೂಸ್ ಆಗ್ತಾ ಇದೆ, ಕುಟುಂಬದವ್ರದ್ದೆಲ್ಲ ಕೂತ್ಕೊಂಡು ಹಾಕ್ಸಿ, ಸೈಡ್ಗೆ ಹಾಕ್ಸಿ, ಹಂಗೆ ಒಂಚೂರು ತಳ್ಳೋಣ. ಅಲ್ಲ, ಇವ್ನು ಪಾಸ್ ಮಾಡ್ಬಿಡ್ತಾರೆ. ಮಗು ಹುಷಾರಿಲ್ಲ. ಸರಿ ಆಯ್ತು, ಯಾವ ಕೋಆಪರೇಟಿವ್ ಏನವರು ಏನಾಗಿದ್ದಾರೆ? ಕೊಡಿ ಡೀಟೇಲ್ಸ್ ಕೊಡಿ. ನನ್ನ ಫೋನ್ ನಂಬರ್ ಯಾಕೆ ಕೊಡ್ತೀರಾ? ಈಗ ಡೀಟೇಲ್ಸ್ ಹೇಳಿ. ಲಾಗ್ ಬುಕ್ ಎಲ್ಲಿದೆ ಅವ್ರೆ? ನೀನೇರಪ್ಪ, ಗೌರ್ಮೆಂಟ್ ಡ್ರೈವರಾ? ಎಲ್ಲಿ ನಿಂದ ID ಕಾರ್ಡ್ ಎಲ್ಲಿ? ಔಟ್ಸೋರ್ಸಿಂಗ್ ಡ್ರೈವರ್ ಅಲ್ಲ, ನಿಮ್ಮನೆ ಡ್ರೈವರ್ ಇರ್ಬೇಕು. ಏನ್ರಿ ಅದು ಅವಾಜ್ ಆಗ್ತಾ ಇದ್ದೀರಾ? ಮಾಡ್ತಾ ಇರೋದೇ ಕೆಲಸ. ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ನಾಳೆ ತಂದು ಅವಾಜ್ ಬೇರೆ ಆಗ್ತಿರಲಿಲ್ಲ. ಏನು? ಹೋಗಿ ನೋಡೋಣ. ಯಾವ್ದು ಏನ್ರಿ ನಿಮ್ದು ಅಧಿಕಾರ? ತೋರಿಸಿ, ನಿಮ್ದು ID ಕಾರ್ಡ್ ತೋರಿಸಿ. ಲಾಗ್ ಬುಕ್ ಎಲ್ಲಪ್ಪ? ಲಾಗ್ ಬುಕ್ ಎಲ್ಲಿ? ಇರ್ಲಮ್ಮ, ಪರವಾಗಿಲ್ಲ, ನಮಗೂ ಇದೆ ಮಾನವೀಯತೆ. ಬೇರೆ ಗಾಡಿ ಮಾಡಿಸ್ಲಾ? ಆಟೋ ಕಳಿಸ್ಲಾ? ಎಲ್ಲಿ ಆಸ್ಪತ್ರೆ? ಆಟೋಗೆ ಹೇಳ್ತೀನಿ, ಆಟೋ ಕರೀರಿ, ಒಂದು ಆಟೋದಲ್ಲಿ ಹೋಗ್ಲಿ ಆಸ್ಪತ್ರೆಗೆ. ನಮಗೂ ಮಾನವೀಯತೆ ಇದೆ, ಮನುಷ್ಯತ್ವ ಇದೆ. ನಾವು ಇದೆಲ್ಲ ಆಗ್ಬಾರ್ದು ಅಂತಾನೆ ಇದ್ದೀವಿ. ಅಲ್ಲಿಂದ ಬಂದೆ ತಾನೆ, ನಿಲ್ಸ್ಬೇಕು ತಾನೆ.
ನಿಲ್ಸ್ಬೇಕಲ್ಲೇನಪ್ಪ ಏನ್ ಹೊಡ್ಕೊಂಡು ಹೋಗ್ಬಿಡ್ತೀಯ ನಮ್ನ ಪಾಸ್ ಮಾಡ್ಬಿಡ್ತೀಯ ಈಗ ನೀನು ಈಗಲೂ ಅದೇ ನೋಡ್ತಿದ್ದೆ ಅಲ್ವಾ ಎಲ್ಲಿ ಪಾಸ್ ಮಾಡ್ಲಿ ತೋರ್ಸಕ್ಕಾಗತ್ತಾ ಮತ್ತೆ ಆ ಡಾಕ್ಟ್ರು ಹೋಗ್ತಾರೆ ಅನ್ನೋದು ಅಲ್ಲೇ ನನ್ಗೆ ಹೇಳ್ಬಿಟ್ಟಿದ್ರೆ ನೀನು ನಿಲ್ಸು ಅಂತ ಬಂದೆ ತಾನೆ ನಿಲ್ಸ್ಬಿಟ್ಟು ಇಲ್ಲ ನಾನು ಹಾಸ್ಪಿಟ್ಲ್ ಅವಾಗ ವಿಡಿಯೋದು ಮಾಡ್ತಾ ಇದ್ನಾ ಮೊಬೈಲ್ ತೆಗ್ದಿದ್ನಾ ಮತ್ತೆ ನೀವು ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಬರ್ರಿ ಜೊತೆಗೆ ಬರ್ರಿ ನೀವ್ಯಾರ್ರಿ ನೀವು ಏನ್ರಿ ನಿಮ್ ಡೆಸಿಗ್ನೇಷನ್ ಏನ್ ನಿಮ್ ಡೆಸಿಗ್ನೇಷನ್ ಡಾಕ್ಟರ್ ಫೋನ್ ಮಾಡಿ ಇವಾಗ ಫೋನ್ ಮಾಡಿದಾರೆ ನೋಡಪ್ಪ ಇಲ್ಲಿ ಏನ್ ನಿಮ್ ಡೆಸಿಗ್ನೇಷನ್ ನೋಡಮ್ಮ ನೀವು ಮಾಡಿ ಆಟೋ ಹತ್ತಿಸ್ತೀನಿ ಆಟೋದಲ್ಲಿ ಹೋಗಿ ನಾನೇ ಕಾಸು ಕೊಡ್ತೀನಿ ಆಟೋಗೆ ಇಲ್ಲಿ ನೋಡ್ರಿ ಕೊಡ್ಲಾ ಎಲ್ಲಿದೆಯಾ ಡಾಕ್ಟರ್ ಕಾಂಟ್ಯಾಕ್ಟ್ ಯಾವ್ದ್ರಿ ನಿಮ್ದು ಏನ್ರಿ ನಿಮ್ದು ಡೆಸಿಗ್ನೇಷನ್ ಹೇಳಿ ನೀವ್ ಯಾರು ನಿಮ್ ಡೆಸಿಗ್ನೇಷನ್ ಏನು ಯಾಕೆ ಹೇಳಿ ಏನ್ ಸರ್ಕಾರ ಗಾಡಿ ಕೊಟ್ಟಿರೋದು ನೀವು ಮನೆಯವ್ರನ್ನೆಲ್ಲ ಕೂರ್ಸ್ಕೊಂಡು ಓಡಾಡ್ಲಿ ಮಜಾ ಮಾಡ್ಲಿ ಅಂತಲ್ಲ ಡಾಕ್ಟರ್ ಹತ್ರ ಹೋಗಿ ಬಾರಮ್ಮ ಆಟೋ ಮಾಡ್ತೀನಿ ಎಲ್ಲಿ ಹಾಸ್ಪಿಟ್ಲು ಯಾವ ಹಾಸ್ಪಿಟ್ಲ್ ಹೇಳಿ ಮಾಡೋಣ ಇದು ಆಗ್ತೀವಿರಪ್ಪ ಇಲ್ಲಿ ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾಗಲ್ಲ ಆಟೋ ಕರೆಸ್ತೀನಪ್ಪ ಹೇಳ ಆಟೋಗೆ ಹೇಳೇನಪ್ಪ ಇರ್ಲಿ ನಾವು ನೋಡ್ತಾ ಇದೀವಿ ನೀವು ಅದನ್ನ ಉಳಿಸ್ಕೊಂಡಿದ್ದೀರಾ ಇದಾಯ್ತಾ ಇರ್ಲಿಲ್ಲ ಇರ್ಲಿ ತೊಂದರೆ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನಮ್ದು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನ್ರಿ ನಿಮ್ದು ಡೆಸಿಗ್ನೇಷನ್ ಹೇಳ್ರಿ ನೀವು ಯಾರು ಏನು ನಿಮ್ಮ ಹುದ್ದೆ ಏನು ಗಾಡಿ ತಗೊಂಡಿದ್ದಾರೆ ಹೌನಪ್ಪ ನೀನ್ ಹೆಂಗಯ್ಯ ಗಾಡಿ ಮುಡ್ತೀಯ ಯಾರ್ದಯ್ಯ ಗಾಡಿ ಇದು ಹೆಚ್ಚು ಕಡಿಮೆ ಆದ್ರೆ ಯಾರಯ್ಯ ಕೊಡ್ತಾರೆ ಈ ಗಾಡಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಹೊಣೆ ನೀನು ಹೊಣೆನಾ ಲೈಸೆನ್ಸ್ ಇದೆಯಾ ನಿಂದು ಇಲ್ಲ ಬೇಡ ಬರೋದು ಬೇಡ ಹೋಗ್ಲಿ ಅವರು ಇರ್ಲಿ ನೀವು ಹೋಗ್ಬೇಕಾ ಸರಿ ಹೊರಡಿ ಏನ್ ತೊಂದರೆ ಇಲ್ಲ ಹೊರಡಿ ಅವ್ರು ರಿವರ್ಸ್ ತಗೊಂಡು ಹೋಗ್ಲಿ ಸರ್ಕಾರದ ಗಾಡಿಗಳಲ್ಲಿ ಹಿಂಗೆ ಓಡಾಡ್ಕೊಂಡು ಮಜಾ ಮಾಡ್ತಾವ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೇಳ್ತಾ ಇದ್ದೀನಿ ಆಟೋದಲ್ಲಿ ಹೋಗಿ ಅದಕ್ಕೆ ತಯಾರಿಲ್ಲ ಇವರು ಅದಾಗಲ್ಲ ಹಂಗೆ ಫ್ಯಾಮಿಲಿ ಕರ್ಕೊಂಡು ಓಡಾಡ್ತಾವ್ರೆ ಈ ಗಾಡಿ ಪಾಸ್ ಮಾಡ್ತಾರೆ ಈಗ ಸೆನ್ಸ್ ಇರೋದ್ಕೇನೆ ಇಲ್ಲೇ ಇದು ಸರ್ಕಾರದ ಗಾಡಿ ನಾನು ನೀವು ಕಟ್ಟ ತೆರಿಗೆ ಕೇಳಿ ನಿಮಿಷ ಕೇಳಿ ಅವ್ರ ಸೈಡ್ಗೆ ಹಾಕಲ್ಲ ಓಡೋಯ್ತಾರೆ ಅವರು ತಪ್ಪಿಸ್ಕೊಂಡು ಹೋಗ್ತಾ ಇದಾರೆ ಗೊತ್ತಾಯ್ತಾ ಇದು ಇಲ್ಲಿಗಲ್ ಆಗಿ ಯೂಸ್ ಮಾಡ್ತೀರಿ ಇದು ಇಲ್ಲಿ ಕೇಳಿ ಬ್ರದರ್ ಇದು ಇಲ್ಲಿಗಲ್ ಆಗಿ ಯೂಸ್ ಆಗ್ತಾರ ಗಾಡಿ ಸರ್ಕಾರ ನಾವು ನೀವು ಕಟ್ತೀವಲ್ಲ ಟ್ಯಾಕ್ಸು ಆಮೇಲೆ ಪೆಟ್ರೋಲ್ ಮತ್ತೆ ನಿಲ್ಸಿ ಇರ್ದ ಹಾಕಿ ಸೈಡ್ಗೆ ಹಾಕಿ ನೋಡಮ್ಮ ಹಂಗೆ ಬನ್ನಿ ಆ ಸೈಡ್ಗೆ ಹಾಕ್ಸಿ ಪೂರ್ತಿ ಸೈಡ್ಗೆ ಹಾಕ್ಸಿ ತಪ್ಪಿಸ್ಕೋತಾರೆ ಸೈಡ್ಗೆ ಹಾಕಕ್ಕೆ ಹೇಳಿ ಸೈಡ್ಗೆ ಹಾಕ್ಸ್ಬಿಡಿ ನೋಡೋಣ ಎಲ್ಲ ಸೇರ್ಕೊಂಡೆ ಹಾಕು ಸೈಡ್ಗೆ ಗಾಡಿ ಸೈಡ್ಗೆ ಹಾಕ ಇದು ಗೌರ್ಮೆಂಟ್ ವೆಹಿಕಲ್ ಸರ್ ಇಲ್ಲಿಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಕೀ ಕಿತ್ಕೊಂಡ್ರೆ ನಮ್ದು ಅಫೆನ್ಸ್ ತಪ್ಪಿಸ್ಕೊಂಡು ಓಡ್ ಬರ್ತಾ ಇದ್ದಾರೆ ನೀವು ಸೈಡ್ಗೆ ಹಾಕ್ಬಿಡಿ ಆ ಕಡೆಗೆ ಹಾಕಿ ಈಗ ವಿಡಿಯೋ ಮಾಡ್ಬೇಕು ಲೈವ್ ಮಾಡಿದ್ದೀರಾ ಇನ್ನಿಲ್ಲ ಬಂಧುಗಳ ಇಲ್ಲಿ ನೋಡ್ತಾ ಇರ್ಬೋದು KA04G 1743 ವೆಹಿಕಲ್ ನಂಬರು ಇವ್ರು ಹೇಳ್ತಾ ಇರೋದು ಹೊರಗಡೆ ಕೂತಂತ ವ್ಯಕ್ತಿ ಹೇಳ್ತಾ ಇರೋದು ಇದು ಕೋಪರೇಟಿವ್ದು ಏನು ಸಹಕಾರಿ ಇಲಾಖೆ ಗಾಡಿ ಹೇಳ್ತಾ ಇದ್ದಾರೆ ನಾವು ಕೇಳಿದ್ದಿಷ್ಟೇ ಇವತ್ತು ಭಾನುವಾರ ರಜಾ ದಿನ ಕುಟುಂಬ ಸಮೇತ ಎಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರು ಸುಮಾರು 1 ಕಿಲೋಮೀಟರ್ ನಾನು ಬಂದಿರೋದು ಸುಮಾರು 1 ಕಿಲೋಮೀಟರ್ ನಿಲ್ಸ್ರಪ್ಪ ಏನು ಅಂತ ಕೇಳೋಣ ಮಕ್ಕಳಿದ್ದಾರೆ ವಿಡಿಯೋ ಮಾಡೋದು ಬೇಡ ವಿಡಿಯೋ ಮಾಡೋದು ಬೇಡ ಯಾಕೆಂದ್ರೆ ಮಕ್ಕಳೆಲ್ಲ ಇದ್ದಾರೆ ಕುಟುಂಬ ಇದೆ ಇವ್ರಿಗೆ ಏನು ಮರ್ಯಾದೆ ಹೋಗ್ಬಾರ್ದು ನಮ್ಮ ಮಾನವೀಯತೆ ಪ್ರಶ್ನೆಗೆ ಇವ್ರು ಮರ್ಯಾದೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಿಲ್ಲಿಸಿ ಅಂತ ಕೇಳ್ಕೊಂಡ್ರು ನಿಲ್ಲಿಸಲೇ ಉತ್ತರದಳ ತೋರಿ ಸ್ಪೀಡಾಗಿ ಬಂದಂಥ ಗಾಡಿ ಇದು ಆ ಕಾರಣಕ್ಕೋಸ್ಕರ ನಿಂತಿರೋದು ಇವಾಗ ಅವ್ರು ಹೇಳ್ತಾರೆ ಒಳಗಡೆ ಮಗುನ ಆಸ್ಪತ್ರೆಗೆ ತೋರಿಸ್ಬೇಕು ಅಂತ ಮಾನವೀಯತೆ ದೃಷ್ಟಿಯಿಂದ ಆಟೋದಲ್ಲಿ ಹೋಗಿ ಅದೇನಿದೆ ಆಟೋ ಕಾಸು ನಾವೇ ಕೊಡ್ತೀವಿ ಆಟೋದಲ್ಲಿ ಕರ್ಕೊಂಡೋಗಿ ಅಂತ ಅವ್ರಿಗೆ ಸಿದ್ಧ ಇಲ್ಲ ಈ ರೀತಿಯಾಗಿ ಗೌರ್ಮೆಂಟ್ ಗಾಡಿಗಳನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥ ವ್ಯಕ್ತಿ ಅವರು ನಾನು ಇವ್ರು ಹೇಳ್ತಾ ಇರೋದು ನಾನೇ ಕೋಆಪರೇಟಿವ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಏನು ಇಲಾಖೆಯಲ್ಲಿ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಅಥವಾ ಈ ಗಾಡಿ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ
ನಾನು ರಾಜಾಜಿನಗರ ಸಿಗ್ನಲ್ಲಿಂದ ಇವರನ್ನು ನೋಡ್ಕೊಂಡೇ ಬಂದೆ. ಅಲ್ಲಿ ನಾನು ಒಬ್ಬನೇ ಇದ್ದ ಕಾರಣದಿಂದ ನಮ್ಮ ಮುಂದೆ ನಮ್ಮ ಆಫೀಸ್ ಇತ್ತು. ಅಲ್ಲಿ ಬಂದಾಗ ನಮ್ಮ ಜೀವನ್ ಅವರು ಮತ್ತು ನರಸಿಂಹರೆಡ್ಡಿಯವರು ಇದ್ದರು. ಅಲ್ಲಿ ಸಹ ನಾನು ಈ ಗಾಡಿಯನ್ನು ನಿಲ್ಲಿಸಿದೆ, ಆದರೂ ಅಲ್ಲಿ ನಿಲ್ಲಿಸಲಿಲ್ಲ. ಮತ್ತು ಜೀವನ್ ಅವರು ಚೇಸ್ ಮಾಡಿದರು, ಆದರೂ ನಿಲ್ಲಿಸಲಿಲ್ಲ. ಬಂದಿದ್ದಾರೆ. ರಮ್ರೇಡಣ್ಣ ನಾವು ಇಲ್ಲಿ ಹಾಗಾಗಿ ಸರ್ ನಿಂತ್ಕೊಳ್ಳಿ, ಇದಕ್ಕೆ ಆನ್ಸರ್ ಮಾಡಿ. ಇದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ, ನಿಮ್ಗೆ ಗೌರ್ಮೆಂಟ್ ದುರುಪಯೋಗ ಪಡ್ಕೊಳ್ಳೋದಕ್ಕೆ ಆನ್ಸರ್ ಮಾಡಿ. ಇಲ್ಲಿ ಆನ್ಸರ್ ಮಾಡಿ. ಇಲ್ಲಿ ನೀವೆಲ್ಲ ಕಟ್ತಾ ಇರೋದು, ನಾವು ಕಟ್ತಾ ಇರೋದು ತೆರಿಗೆನಲ್ಲಿ, ನೀವು ಜೀವನ ಮಾಡ್ತಾ ಇರೋದು. ಎಲ್ಲ ಆಗಿದೆ ಮುಂದುಗಡೆ ಈಗ ನೋಡ್ಬೋದು ನೀವು ಯಾವ ರೀತಿ ಅವರೆಲ್ಲ ಇಳ್ಕೊಂಡೋದ್ರು, ಯಾರು ಅಂತಾನೆ ಗೊತ್ತಿಲ್ಲ. ಈ ರೀತಿಯಾಗಿ ಗೌರ್ಮೆಂಟ್ ವೆಹಿಕಲ್ ಈ ಸರ್ಕಾರಿ ಗಾಡಿಯಲ್ಲಿ ಬಂದು ನಾವು ಯಾವಾಗ ಕಂಟ್ರೋಲ್ ರೂಮ್ಗೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ವೋ ಆಗ ಇಳಿದು ಹೋಗ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದ, ನಮ್ಮ ದೇಶದ ಕಾನೂನು ವ್ಯವಸ್ಥೆ ಮತ್ತು ಸರ್ಕಾರದ ನಾವು ಕಟ್ಟುವಂತ ತೆರಿಗೆಯನ್ನು ಯಾವ ರೀತಿ ಫಾಲೋ ಆಗ್ತಾ ಇದೆ ಅನ್ನೋದು ನೀವೇ ಹೇಳ್ರಿ, ಕರೆಕ್ಟಾಗಿ ಹೇಳಿ. ಈಗ ಪೊಲೀಸ್ನವ್ರು ಬರ್ತಾರೆ, ಅವ್ರು ತೋರಿಸೋಣ. ಈಗ ಅವ್ರು ಯಾರು, ಗಾಡಿ ಯಾರು ಸೈಡ್ ಕ್ರಮ ಅನ್ಕೋಣ. ಬನ್ನಿ ಬನ್ನಿ, ಹಂಗೆ ಬನ್ನಿ, ಮುಂದಕ್ಕೆ ಬನ್ನಿ. ಇಲ್ಲಿ ಹಾಕ್ಸ್ಕೊಳ್ಳಿ, ಇಲ್ಲಿ ಹಾಕ್ಸ್ಕೊಳ್ಳಿ. ಹಾಂ, ಮೂವ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಟಪ್ಪಕ್ಕಂತ. ಅಣ್ಣ ಇನ್ನು ಸ್ವಲ್ಪ ಮುಂದೆ ಬೇಡ, ಸ್ವಲ್ಪ ಮುಂದೆ ಬೇಡ. ನಾವು ನಂಬಿಕೆ ಇಲ್ಲ. ನಾನು ರಾಜಾಜಿನಗರದಲ್ಲ, ನೀವು ನೋಡಿದ್ದೀರಿ ನನ್ನನ್ನು ಅಲ್ವಾ? ಹಲೋ ಇರಪ್ಪ, ಯಾಕೆ ಅಷ್ಟೊಂದು ಅವಸರ ಮಾಡೋದಿದೆ? ನಮ್ಮ ಕೊಡ್ಕೊಂಡ್ರೆ ಅಷ್ಟೇ. ನವರಂಗ್ ಥಿಯೇಟರ್ ನಿಯರ್, ನವರಂಗ್ ಥಿಯೇಟರ್ ನಿಯರ್. ಕ್ರಾಸಲ್ಲಿ ಇದ್ದೀವಿ. ಇಲ್ಲ ನಿಂತು ಬಾಡಿಗೆನಾ ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಫ್ಯಾಮಿಲಿ ತಗೊಳ್ಳೋದು ರೂಲ್ಸ್ ಆಯ್ತಾ? ಬಿಡಿ ಬಿಡಿ ಬಿಡಿ. ನಿಮಿಷ, ಈಗ ನಿಂದು ನನ್ಗೆ ಬೇಡ. ಅದೇನೋ ಮಗು ಹುಷಾರಿಲ್ಲ ಅಂದ್ರೆ ನಾನು ಬಂದೆ, ನಾನು ಅಷ್ಟೇ. ನಾನು ಕೇಳೋಣ ಒಂದು ನಿಮಿಷ. ಗಾಡಿಲಿ ಲಾಕ್ ಬುಕ್ ಇರಬೇಕು, ಇದೆಯಾ? ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಆಫೀಸಲ್ಲಿ ಇದೆ ಅಲ್ವಾ? ಈಗ ನಿಮ್ಮ ಗಾಡಿ ಕರ್ಕೊಂಡ್ಬಂದವ್ರು ಯಾರು? ಯಾರು ಫೋನ್ ಮಾಡ್ತೀನಿ. ಏನು ಏನು ವಿಷಯ? ಇವಾಗ ಫೋನ್ ಮಾಡ್ತೀನಿ. ನಾನು ಔಟ್ ಸೋರ್ಸ್, ನನ್ನ ಕಂಪನಿಗೆ ನಮ್ಗೆ ಗೊತ್ತಿರೋದು. ಇದು ಯಾವ ರೀತಿಯಾಗಿ ನಾಟಕಗಳನ್ನು ಆಡ್ತಾರೆ ಇವರೆಲ್ಲ. ಪಾಪ ಇವ್ರನ್ನೇನೋ ದೋಷಿಸಕ್ಕಲ್ಲ ನಾವು. ಇವರು ಔಟ್ಸೋರ್ಸಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರೋರು, ಯಾರೋ ಕರೀತಾರೆ, ಬರ್ತಾರೆ, ಅವ್ರು ಡ್ಯೂಟಿ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇರ್ತಾರೆ. ಆದರೆ ಈ ವ್ಯಕ್ತಿ ಒಂದು ಸುಳ್ಳು ಹೇಳ್ತಾ ಇದ್ದಾನೆ. ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ.
ನವೀನ್ ಅಂತ ಇಷ್ಟೊತ್ತಿಂದ ಈ ಕೆಲಸ ಮಾಡ್ತೀವಿ ಇಲ್ಲಿ. ಅಣ್ಣ ಟೂ ವೀಲರ್ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಹೇಳಿ ನಾವು ಹೋರಾಡ್ತಾ ಇದ್ವಿ. ಈಗ ಅವ್ರು ಇಳಿದು ಹೋಗೋಂಥ ಅವಶ್ಯಕತೆ ಇರಲಿಲ್ಲ. ಅವರು ತಪ್ಪೇ ಮಾಡಿಲ್ಲ ಅಂದಿದ್ರೆ ಈ ತರ ಇಳ್ಕೊಂಡು ಹೋಗೋಂಥ ಅವಶ್ಯಕತೆ ಇರಲಿಲ್ಲ. ಯಾವ ಆಸ್ಪತ್ರೆಗೆ ಹೇಳಿದ್ರು? ಮತ್ತೆ ಹಿಂಗೆ ತಿರ್ಗಿಸಿದ್ರೆ ಸ್ವಲ್ಪ ಮುಂದೆ ಹಾಕ್ತೀವಿ. ಹಿಂಗೆ ಯಾಕೆ ತಿರ್ಗಿಸಿದ್ರೆ? ಒಂದು ಸುಳ್ಳಿಗೆ ಒಂದು ಸುಳ್ಳು 100 ಸುಳ್ಳು ಹೇಳ್ಕೊಂಡು ಗಾಯತ್ರಿ ನಗರದಲ್ಲಿ ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ತಾ ಇದೆ ಅಂತ. ಆದರೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಬಂದು ನವರಂಗ್ ಸಿಗ್ನಲಲ್ಲಿ ನಿಂತ್ಕೊಂಡು ಅಲ್ಲಿಂದ ಎಡಗಡೆ ತಿರುಗಿಸ್ಕೊಂಡು ನಾವು ಬಂದ್ವಿ, ನಾವು ಕೇಳ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಈ ರೀತಿ ತಪ್ಪಿಸ್ಕೊಂಬರೋ ಅವಶ್ಯಕತೆ ಏನಿತ್ತು ಇವರು ಇವತ್ತು? ನಾವು ಕೇಳ್ತಾ ಇರೋದು ಇಷ್ಟೇ, ಮಕ್ಕಳಿದ್ದಾರೆ ಆಸ್ಪತ್ರೆಗೆ ತೋರಿಸ್ಬೇಕು, ಮಾನವೀಯತೆ ದೃಷ್ಟಿ ಕೊಡೋಣ. ಆದರೆ ಸುಳ್ಳುಗಳನ್ನ ಹೇಳ್ತಾ ಜನರು ದಿಪ್ತಪ್ಪಿಸೋವಂಥ ಕೆಲಸ ಯಾಕೆ ಮಾಡಬೇಕಿತ್ತು? ಒಂದು ವೇಳೆ ಈಗ ಇಲ್ಲಿ ಸ್ಥಳೀಯ ವಯಸ್ಸಾಳಿಗೆ ಕರೆ ಮಾಡಿದ್ದೀವಿ, ಅವ್ರು ಬಂದು ಏನಾದ್ರು ಕ್ರಮ ತಗೋತಾರೋ ಇಲ್ವೋ ನೋಡೋಣ. ಅಟ್ಲೀಸ್ಟ್ ಏನಾಗುತ್ತೆ ಅನ್ನೋದನ್ನ ತಿಳಿಸ್ತೀವಿ. ನಮಸ್ಕಾರ. ಫಿನಿಶು.